ರಿಫರ್ಬಿಶ್ ಸೇಲ್ಸ್ ಕೂಡ ಇದೆ, ಬರೀ ಸರ್ವಿಸ್ ಅನ್ನು ಅಷ್ಟೇ ಅಲ್ಲ, Okay. ಎಕ್ಸ್ಚೇಂಜ್ ಮಾಡಿರುವಂತಹ ಗಾಡಿಗಳು. ಪ್ರಾಬಬ್ಲಿ ನಾವು ಐ ಥಿಂಕ್ ಇನ್ ಸೌತ್ ರೀಜನ್ ಅಲ್ಲಿ ವಿ ಆರ್ ದ ಓನ್ಲಿ ಒನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡಿ ಪ್ರೀ ಓನ್ಡ್ ವೆಹಿಕಲ್ಸ್ ನ ಕೊಡ್ತಾ ಇರೋದು ಫಸ್ಟ್ ಪ್ಲಾಟ್ಫಾರ್ಮ್ ಅಂತ ಸೊ ಹೇಳ್ಬೋದು. ಹಾಗಾದ್ರೆ ನಿಮ್ಮ ಹತ್ರ ಇವನ್ ಪ್ರೀ ಓನ್ಡ್ ವೆಹಿಕಲ್ಸ್ ಖಂಡಿತ ಕೂಡ ಸರ್, ಅವೈಲೇಬಲ್ ಖಂಡಿತ ಇದೆ. ಇರುತ್ತೆ, ಸೊ ಸಿಗುತ್ತೆ. ಮಿನಿಮಮ್ ಏನ್ ಕಾಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಹೆಂಗಂತ ಹೇಳಿದ್ರೆ ಒಂದು ಕ್ವಾಲಿಟಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು 46,000 ಇಂದ ಸ್ಟಾರ್ಟ್ ಆಗುತ್ತೆ. Okay. ಇಲ್ಲ ನನಗೆ ಲೋಕಲ್ ಅಲ್ಲಿ ಮನೆ ಹತ್ರ ಎಲ್ಲೇ ಓಡಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ನಿಮ್ಗೆ ಒಂದು 26,000 ಇಂದ ವಿತೌಟ್ ವ್ಯಾರಂಟಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಹೇಳೋರಿಗೆ 26,000 ಇಂದ ಲೋ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಇಲ್ಲ ಸ್ವಲ್ಪ ಪ್ರೀಮಿಯಂ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು ಬೇಕಂದ್ರೆ 46,000 ರೂಪಾಯಿಂದ ಒಂದು ಒಳ್ಳೆ ಗಾಡಿಗಳು. ಓಕೆ, ನಾನು 46,000 ರೂಪಾಯಿ ಕೊಟ್ಟು ಗಾಡಿ ನಿಮ್ಮ ಹತ್ರ ತಗೊಂಡ್ರೆ ಎಷ್ಟು ಮೈಲೇಜ್ ಬರುತ್ತೆ, ವಾರಂಟಿ ಏನಾರ ಕೊಡ್ತೀರಾ? ಇದೆ ಸರ್, ವಾರಂಟಿ ನಿಮ್ಗೆ ಹೊಸ ಬ್ಯಾಟರಿ ಜೊತೆಗೆ ಬರುತ್ತೆ. ರಿಫರ್ಬಿಶ್ಡ್ ವೆಹಿಕಲ್, ಪರ್ಟಿಕ್ಯುಲರ್ಲಿ ರಿಫರ್ಬಿಶ್ಡ್ ಆಗಿರೋದ್ರಿಂದ ಏನಾಗುತ್ತೆ, ಯಾವ ರೀತಿ ನಮಗೆ ಗಾಡಿಗಳು ಸಿಗುತ್ತೆ ಅಂತ ಹೇಳಿದ್ರೆ, ಈಗ ಕಸ್ಟಮರ್ಸ್ ಬ್ಯಾಟ್ರಿ ವೆಹಿಕಲ್ ಯೂಸ್ ಮಾಡಿರ್ತಾರೆ, ಅವ್ರ ಬ್ಯಾಟ್ರಿ ಹಾಳಾಗಿರುತ್ತೆ, ಆ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡ್ಬಿಟ್ಟು ನಮ್ ಕಡೆಯಿಂದ ನಮ್ ಹೊಸ ಬ್ಯಾಟ್ರಿ ಹಾಕಿ ನಿಮ್ಗೆ 3 years ವ್ಯಾರಂಟಿ ಕೊಡ್ತೀವಿ ನಾವು. ಮೈಲೇಜ್ ಎಷ್ಟು ಬರುತ್ತೆ? 70 ಬರುತ್ತೆ ಸರ್. ಸೊ 70 ಮೈಲೇಜ್, 70 ಕಿಲೋಮೀಟರ್ ಮೈಲೇಜ್ ಆನ್ ರೋಡ್. ಈಗ ನೀವು ಕೇಳಿರ್ತೀರಿ IDC ರೇಂಜ್ 140 ಹೇಳಿ 120 ಆನ್ ರೋಡ್. ಇವನ್ ಓಲಾನು ಹೇಳ್ತಾನೆ 150. ಸರ್ ಒಂದ್ ಥಿಂಗ್ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ, ಓಕೆ, ನಾವಿರೋದು ಸರ್ವಿಸ್ ಇಂಡಸ್ಟ್ರಿಲಿ. ಸರ್ ಈ ವೆಹಿಕಲ್ ಜಾತಕ ಹಿಂಗಿದೆ, ಓಪನ್ ಬುಕ್ ಹಿಂಗಿದೆ, ಹಿಂಗ್ ತಗೊಳ್ಳಿ ಅಷ್ಟೇ ನಮ್ದು. ನಾವು ಸೇಲ್ಸ್ ಅಷ್ಟೊಂದು ಮೇಜರ್ ಕಾನ್ಸಂಟ್ರೇಟೆಡ್ ಇಲ್ಲ. ನಮ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಐ ಥಿಂಕ್ ಇನ್ನು ಒಳಗಡೆ ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಸರ್ವಿಸ್, ಏನೇನ್ ಪ್ರೊಸೀಜರ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ವಿಸ್ ಮೇಜರ್ ಕಾನ್ಸಂಟ್ರೇಷನ್ ಇರೋದು. ಓಕೆ, ಆದ್ರಿಂದ ನಿಮ್ಗೆ ಏನ್ ಈಗ ಜೆನ್ಯೂನ್ ಆಗಿ ಏನು ಹೋಗ್ತಾ ಇದೆ ಅಷ್ಟೊಂದು ಮಾತ್ರ ಹೇಳಿ. ಬಿಕಾಸ್ ಏನಾಗುತ್ತೆ, ಈಗ ಎಷ್ಟೊಂದ್ ಜನ ಕಸ್ಟಮರ್ಸ್ ಬಂದು ನಮ್ಮ ಹತ್ರ ಪ್ರಾಬ್ಲಮ್ ಹೇಳ್ಬೋದು, ಸರ್ 100 ಕಿಲೋಮೀಟರ್ ಅಂತ ಹೇಳ್ಕೊಡ್ತಾರೆ, ನಮ್ಮ ಆಫೀಸ್ 45 90 ಕಿಲೋಮೀಟರ್ ಆಗುತ್ತೆ ಅಂತ ತಗೊಂಡಿದ್ದು ನೋಡ್ರೆ 60-70 ಕಿಲೋಮೀಟರ್ ಬರ್ತಾ ಇದೆ ಸರ್. ಆ ಒಂದು ಇದಿರುತ್ತೆ. ಸೊ ಪ್ಲಾನ್ ಮಾಡಿರ್ತಾರೆ, ಇಷ್ಟು ಕಿಲೋಮೀಟರ್ ನಮ್ ಸೂಟಬಲ್ ಗೆ ಹೋಗ್ಬೇಕು, ಬಜೆಟ್ ಫ್ರೆಂಡ್ಲಿ ಸೇವ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಆ ಒಂದು ಇದಕ್ಕೆ ರಿಯಾಲಿಟಿ ನಾವೇನಿದೆ ಅದನ್ನ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 26,000 ಪೇ ಮಾಡಿ ಗಾಡಿ ತಗೋತೀನಿ ಅಂದ್ರೆ ಅದು ಎಷ್ಟು ಮೈಲೇಜ್ ಬರುತ್ತೆ? ಸರ್ ಅದು ಒಂದು 20-25-30 ಕಿಲೋಮೀಟರ್. ಸುಮ್ಮನೆ ಎಲ್ಲ ಮನೆ ಹತ್ರ ಮನೆ ಹತ್ರ ಲೋಕಲ್ ಅಲ್ಲಿ ಓಡಾಡ್ಬೇಕು. ಓಡಾಡ್ಬೇಕು, ಲೇಡೀಸ್ಗೆ ಅಥವಾ ವಯಸ್ಸಾಗಿರೋರ್ಗೆ ತರಕಾರಿ ಹಣ್ಣು ತರಬೇಕು, ಆ ತರದ್ದೆಲ್ಲ ಒಂದ್ ಗಾಡಿ ನೋಡ್ತಾ ಇದ್ದಾನೆ. ಲೆಡಾಸಿಡ್ ಅಲ್ಲಿ ಸಿಗುತ್ತೆ. ಬಟ್ ನಾವೇನೋ ಹೇಳ್ತೀವಿ ಅಂತ ಹೇಳಿ ಲೆಡಾಸಿಡ್ ಬ್ಯಾಟ್ರೀಸ್ ಎಲ್ಲ ಸಜೆಸ್ಟ್ ಮಾಡಲ್ಲ ನಮ್ ಕಡೆ, ಬಿಕಾಸ್ ಅದೆಲ್ಲ ಓಲ್ಡ್ ಟೆಕ್ನಾಲಜಿ ಆಗಿರೋದ್ರಿಂದ ಅಷ್ಟು ಸಜೆಸ್ಟ್ ಮಾಡಲ್ಲ ಅದನ್ನ. ಇನ್ನೊಂದು 5,000 ರೂಪಾಯಿ ವ್ಯತ್ಯಾಸ ಬರ್ಬೋದು ನಿಮ್ಗೆ. ಲಿಥಿಯಂಗೆ ಹೋಗಿ ಲೈಫ್ ಚೆನ್ನಾಗಿರುತ್ತೆ. ಇನ್ನೊಂದ್ ಏನಂತ ಹೇಳಿದ್ರೆ ಬೆಂಗಳೂರು ರೋಡ್ಸ್ಗೆ ಅದು ಸೂಟ್ ಆಗಲ್ಲ. ಈಗ ಸ್ಟೀಪ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿ ಲೆಡಾಸಿಡ್ ಬ್ಯಾಟ್ರಿ ನಿಮಗೆ ಪರ್ಫಾರ್ಮೆನ್ಸ್ ಸಿಗಲ್ಲ, ಲಿಥಿಯಂ ನೇ ಸಜೆಸ್ಟ್ ಮಾಡಿ. ಸೊ 46,000 ಇದರಲ್ಲಿ ಲಿಥಿಯಂ ಅಯಾನ್ 100% ಲಿಥಿಯಂ ಅಯಾನ್ ಬ್ಯಾಟ್ರಿ ವಿತ್ ವಾರಂಟಿ. ಸೊ ಅದು ಲೈಕ್ 70 ಕಿಲೋಮೀಟರ್ ಮೈಲೇಜ್ ಅಂತ ಹೇಳಿದ್ರೆ ಮಿನಿಮಮ್ ಎಷ್ಟು ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು? ಅದೇ 3 years ನಮ್ ಕಡೆಯಿಂದನೇ ವ್ಯಾರಂಟಿ ಇರುತ್ತೆ. ಎನಿ ಹೌ ನಿಮ್ಗೆ 4 ರಿಂದ 5 ವರ್ಷ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 4 ವರ್ಷದ ಮೇಲೆ 100% ಬ್ಯಾಟ್ರಿ ಬರಲ್ಲ, ನಾನೇ ಹೇಳ್ತೀನಿ. 4 ವರ್ಷ ಆದ್ಮೇಲೆ ನೀವು ಗಾಡಿಗೇನು ಆಗಲ್ಲ, ಬ್ಯಾಟ್ರಿ ಬದಲಿಸಲೇಬೇಕಾಗುತ್ತೆ. ನೀವು